ರಸಗೊಬ್ಬರದ ಅಂಗಡಿಗಳಿಗೆ ದಿಢೀರ್ ಭೇಟಿ ಕೊಟ್ಟ ತಹಸೀಲ್ದಾರ್ ಮಂಜುನಾಥ್. ಪ್ರತಿ ಅಂಗಡಿಗಳಲ್ಲೂ ಗೊಬ್ಬರ ಹಾಗೂ ಬಿತ್ತನೆ ಬೀಜದ ಸ್ಟಾಕ್ ಪರಿಶೀಲನೆ. ಮುಂಗಾರು ಆರಂಭ ಹಿನ್ನೆಲೆ ರೈತರಿಗೆ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ. ಅಧಿಕ ಬೆಲೆಗೆ ಮಾರಾಟ ಮಾಡಿದರೆ ಕಠಿಣ ಕ್ರಮದ ಎಚ್ಚರಿಕೆ. ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದ ತಹಸೀಲ್ದಾರ್ ಮಂಜುನಾಥ್. ಎಸ್ ವೀಕ್ಷಕರೇ, ಮುಂಗಾರು ಮಳೆ ಆರಂಭವಾಗ್ತಾ ಇರುವ ಹಿನ್ನೆಲೆ ರೈತರಿಗೆ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜದ ಕೊರತೆ ಉಂಟಾಗದಂತೆ ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ಪಟ್ಟಣದ ವಿವಿಧ ರಸಗೊಬ್ಬರ ಅಂಗಡಿಗಳಿಗೆ ದಿಢೀರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಪ್ರತಿ ಅಂಗಡಿಗಳಲ್ಲಿಯೂ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜದ ಸ್ಟಾಕ್ ಇದೆಯೇ ಎಂಬುದನ್ನು ಪರಿಶೀಲಿಸಿದ ಅಧಿಕಾರಿಗಳು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಗತ್ಯ ಪ್ರಮಾಣದಲ್ಲಿ ಗೊಬ್ಬರ ಮತ್ತು ಬಿತ್ತನೆ ಬೀಜವನ್ನ ಸಂಗ್ರಹಿಸಿಡುವಂತೆ ಅಂಗಡಿ ಮಾಲೀಕರಿಗೆ ಸೂಚನೆಯನ್ನ ನೀಡಿದರು. ಇನ್ನು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ತಹಸೀಲ್ದಾರ್ ಮಂಜುನಾಥ್, ಯಾವುದೇ ರಸಗೊಬ್ಬರ ಅಂಗಡಿಗಳಲ್ಲಿ ಅಧಿಕ ಬೆಲೆಗೆ ಮಾರಾಟ ಮಾಡ್ತಾ ಇರೋದು ಕಂಡುಬಂದ್ರೆ ತಕ್ಷಣ ನಮ್ಮ ಗಮನಕ್ಕೆ ತರಬೇಕು. ರೈತರು ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ. ಮಳೆ ಬಿದ್ದ ನಂತರವೂ ಅಗತ್ಯ ಪ್ರಮಾಣದ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಲಭ್ಯವಿರುತ್ತೆ ಎಂದು ತಿಳಿಸಿದ್ದಾರೆ. ಇದು ಕೊರಟಗೆರೆ ತಾಲೂಕು ಪಟ್ಟಣ ವ್ಯಾಪ್ತಿಯಲ್ಲಿ ನಾವೇನು ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿದಂಥ ಆದೇಶದಂತೆ ಹಾಗೂ ಘನ ಸರ್ಕಾರದ ಆದೇಶದಂತೆ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಏನು ಮುಂಗಾರು ಬರ್ತಾ ಇದೆ, ಈ ನಿಟ್ಟಿನಲ್ಲಿ ಪೂರ್ವ ಸಿದ್ಧತಾ ಕುರಿತಾಗಿ ನಾವು ನಡೆದಂಥ ಸಭೆಯಲ್ಲಿ ನಮ್ಮ ಕೊರಟಗೆರೆ ತಾಲೂಕಿನ ರೈತರಿಗೆ ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ರಾಸಾಯನಿಕ ಸಾಮಗ್ರಿಗಳಾಗಿರ್ಬೋದು ಒದಗಿಸುವ ನಿಟ್ಟಿನಲ್ಲಿ ಈಗ ನಮಗೆ ಮುಂಗಾರು ಜೂನ್ ಮೊದಲ ವಾರದಲ್ಲಿ ಪ್ರಾರಂಭ ಆಗೋದ್ರಿಂದ ನಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗೊಬ್ಬರದ ಅಂಗಡಿಗಳಲ್ಲಿ ಏನು ದಾಸ್ತಾನು ಏನಿದೆ, ಈಗ ನಮಗೆ ಎಷ್ಟು ಬೇಕಾಗುತ್ತೆ ಅದರ ತಕ್ಕಂತೆ ಇದೆಯಾ ಇಲ್ಲ ಅಂಥೇಳಿ ಒಂದು ಮಾಹಿತಿಗೋಸ್ಕರ ಹಾಗೂ ಮತ್ತು ಯಾವುದೇ ರೀತಿಯಾದಂಥ ಒಂದು ಕಾಳಸಂತೆಗೆ ಅವಕಾಶ ಮಾಡಿಕೊಡದೇ ರೀತಿಯಲ್ಲಿ ಮುಂಬರುವ ಏನು ಮುಂಗಾರು ಬೆಳೆ ಬಿತ್ತನೆ ಕಾರ್ಯಕ್ಕೋಸ್ಕರ ಒಂದು ಪೂರ್ವ ಸಿದ್ಧತೆಗಾಗಿ ಎಲ್ಲ ಅಂಗಡಿಗಳಿಗೆ ನಾನು 3-4 ಅಂಗಡಿಗಳಿಗೆ ಭೇಟಿ ಕೊಟ್ಟಿದ್ದೀನಿ. ನಮ್ಮ ಈ ಸದ್ಯದ ಪರಿಸ್ಥಿತಿಗೆ ಸ್ಟಾಕ್ ಎಲ್ಲ ಕಡೆಯೂ ಕೂಡ ಸ್ಟಾಕ್ ಇದೆ. ನಮ್ಮ ಕೊರಟಗೆರೆ ತಾಲೂಕಿನ ರೈತರು ಯಾವುದೇ ಒಂದು ಆತಂಕವನ್ನು ಪಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಸಾಕಷ್ಟು ದಾಸ್ತಾನಿದೆ. ನಾವು ಮಳೆ ಸ್ಟಾರ್ಟ್ ಆಗ್ತಿದ್ದಂಗೆ ಯಾರೂ ಗಾಬರಿ ಆಗ್ದಂಗೆ ಎಲ್ಲರೂ ತಮ್ಮ ವ್ಯಾಪ್ತಿಯಲ್ಲಿ ತಮ್ಮ ಏನು FIDಗಳು ಕೊಡೋ ಮೂಲಕ ಅಗತ್ಯವಿರುವಷ್ಟು ಗೊಬ್ಬರ ಆಗಿರ್ಬೋದು ಮತ್ತು ಬಿತ್ತನೆ ಬೀಜಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ. ನಾವು ದಯವಿಟ್ಟು ಸದುಪಯೋಗಗಳನ್ನು ಮಾಡಿ. ಬೀಜ ಕೆಲವೊಂದು ಕಡೆ ಬಂದಿದೆ. ಈಗ ನಮ್ಮ ಕೊರಟಗೆರೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಸಂಖ್ಯೆ ರೈತರು ರಾಗಿಯನ್ನು ಯೂಸ್ ಮಾಡ್ತಾರೆ. ಸ್ವಲ್ಪ ಭಾಗದ್ದು ಜನರು ಶೇಂಗಾ ಬೀಜ, ಕಡಲೆಕಾಳನ್ನು ಕೂಡ ಬಿತ್ತನೆ ಮಾಡ್ತಾರೆ. ಸೊ ನಾವು ಮಳೆ ಪ್ರಮಾಣದ ಮೇಲೆ ಈಗ ಅಗತ್ಯವಿರೋಷ್ಟಿದೆ. ಈಗ ನಮಗಿನ್ನೂ ಹೆಚ್ಚಿನ ದಾಸ್ತಾನು ಬೇಕಂದರೆ ಈಗಾಗಲೇ ವ್ಯವಸ್ಥೆನೂ ಕೂಡ ಮಾಡ್ಕೊಂಡಿದ್ದೀವಿ. ಮತ್ತು ಸತತವಾಗಿ ಸರಣಿ ಮೀಟಿಂಗ್ಗಳಾಗ್ತಾ ಇದ್ದಾವೆ. ಅವಶ್ಯಕತೆ ಇದ್ದಲ್ಲಿ ನಾವು ಕಳೆದ ವರ್ಷ ಮತ್ತು ಆಚೆ ವರ್ಷ ಇದರಲ್ಲಿ ನಾವು ಚಿತ್ರದುರ್ಗ ಮತ್ತು ಬಳ್ಳಾರಿ ಕಡೆಯಿಂದ ಎಲ್ಲ ತರಿಸಿದ್ವಿ. ಅದೇ ರೀತಿಯಾಗಿ ತರಿಸಿ ಕೊಡೋದಕ್ಕೆ ಅಗತ್ಯ ಕ್ರಮ ವಹಿಸ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ರುದ್ರಪ್ಪ, ಪುರಸಭೆ ಮುಖ್ಯಾಧಿಕಾರಿ ಉಮೇಶ್, RI ಬಸವರಾಜು, ಪುರಸಭೆ RI ವೇಣುಗೋಪಾಲ್ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.